ಕನ್ನಡದ ನೆಲದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ. ಸದ್ಯಕ್ಕೆ ನಿನ್ನೆಯಿಂದಲೂ ಕೂಡ ಸಾಕಷ್ಟು ಸದ್ದು ಗದ್ದಲಕ್ಕೆ ಕಾರಣವಾಗಿರೋದು ಈ ವಿಚಾರ. ಅದರಲ್ಲೂ ಒಂದೇ ವಿಚಾರಕ್ಕೆ ಒಂದೇ ದಿನದಲ್ಲಿ ನಾಲ್ಕು ಯೂ-ಟರ್ನ್ ತೆಗೆದುಕೊಂಡ್ಬಿಟ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ ಗೊಂದಲದ ನಡೆಯ ವಿರುದ್ಧ ಇದೀಗ ಕನ್ನಡ ಪರ ಸಂಘಟನೆಗಳು, ಹೋರಾಟಗಾರರು, ಅಷ್ಟು ಮಾತ್ರವಲ್ಲ ಕನ್ನಡಿಗರು, ಉದ್ಯೋಗಾಕಾಂಕ್ಷಿಗಳು ಕೂಡ ಸಿಡಿದೆದ್ದಿದ್ದಾರೆ. ವಿಧೇಯಕನ್ನ ತರಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ಯಾಕೆ, ನಂತರದಲ್ಲಿ ಉಲ್ಟಾ ಹೊಡೆದಿದ್ಯಾಕೆ? ಅದರಲ್ಲೂ ಖುದ್ದು ಸಿದ್ದರಾಮಯ್ಯ ಅವರೇನೆ ತಮ್ಮ ಸಾಮಾಜಿಕ ಜಾಲತಾಣದಲ್ಲೇ ನಾಲ್ಕು ಬಾರಿ ನಾಲ್ಕು ರೀತಿಯ ನಿರ್ಣಯಗಳು. ಹೀಗಾಗಿ ಸಿದ್ದರಾಮಯ್ಯ ಅವರ ನಿಲುವಿನ ಬಗ್ಗೆ, ಸರ್ಕಾರದ ಒಟ್ಟಾರೆ ಈ ಮೀಸಲಾತಿಯ ಬಗೆಗಿನ ನಿಲುವಿನ ಬಗ್ಗೆ ಇದೀಗ ಕನ್ನಡ ಪರ ಸಂಘಟನೆಗಳು ಬೀದಿಗಿಳಿದು ಆಕ್ರೋಶವನ್ನ ಹೊರಹಾಕ್ತಾ ಇವೆ. ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆ ಬಗ್ಗೆ ರಾಜ್ಯ ಸರ್ಕಾರ ಗೊಂದಲವನ್ನ ಮೂಡಿಸಿದೆ. ಸರ್ಕಾರದ ನಡೆಗೆ ಇದೀಗ ಎಲ್ಲ ಕಡೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಅಷ್ಟಕ್ಕೂ ಅನುಮೋದನೆ ನೀಡಿದ ಕಾಯ್ದೆಯನ್ನ ವಾಪಸ್ ಪಡೆದಿದ್ದು ಯಾಕೆ ಅನ್ನೋ ಪ್ರಶ್ನೆ. ಸರ್ಕಾರದಲ್ಲಿ ಅಂಥದ್ದು ಏನಾಗೋಯ್ತು, ಯೂ-ಟರ್ನ್ ತೆಗೆದುಕೊಳ್ಳಲೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ ಬಂದಿದ್ದಾದ್ರೂ ಏನು ಅನ್ನೋದರ ಕುರಿತಾಗಿ ಚರ್ಚೆ ಇದೀಗ ನಡೀತಾ ಇದೆ. ನಿನ್ನೆಯಿಂದ ಇವತ್ತಿನವರೆಗೆ ಕನ್ನಡಿಗರಿಗೆ ಮೀಸಲಾತಿ ವಿಚಾರದಲ್ಲಿ ಆದಂತಹ ಬೆಳವಣಿಗೆಗಳ ಕುರಿತಾದ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆಯಲ್ಲಿ ಗೊಂದಲ. ಬೆಳಗ್ಗೆ ಅನುಮೋದನೆ, ಸಂಜೆ ಸರ್ಕಾರದಿಂದಲೇ ತಡೆ. ರಾಜ್ಯದ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮೀಸಲಾತಿ ನೀಡಬೇಕೆಂಬುದು ದಶಕಗಳ ಕೂಗು. ಇದಕ್ಕಾಗಿ ಬೃಹತ್ ಪ್ರತಿಭಟನೆಗಳು ನಡೆದಿವೆ. ನಿನ್ನೆಯಷ್ಟೇ ರಾಜ್ಯ ಸರ್ಕಾರ ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆಗೆ ಅನುಮೋದನೆ ನೀಡಿತ್ತು. ಬಳಿಕ ಸಂಜೆಯೊಳಗಡೆ ಅನುಮೋದನೆ ವಾಪಸ್ ಪಡೆದು ಹಲವು ಗೊಂದಲಗಳನ್ನು ಮೂಡಿಸಿದೆ. ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆ ಅನುಮೋದನೆ ಬಗ್ಗೆ ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕಿದ್ರು, ಬಳಿಕ ಡಿಲೀಟ್ ಮಾಡಿದ್ದಾರೆ. ಒಂದೇ ದಿನದಲ್ಲಿ ಕಾಯ್ದೆ ಅನುಮೋದನೆಯಾಗಿ ರದ್ದಾಗುತ್ತೆ ಅಂದ್ರೆ ಇದರ ಅರ್ಥವೇನು? ಯಾವುದಾದ್ರೂ ಒತ್ತಡಕ್ಕೆ ಮಣಿದು ಕಾಯ್ದೆಯನ್ನ ವಾಪಸ್ ಪಡೆದ್ರ? ಹೀಗೆ ಹಲವು ಪ್ರಶ್ನೆಗಳು ಕನ್ನಡಿಗರಲ್ಲಿ ಮೂಡಿದೆ. ಕನ್ನಡಿಗರ ಮೀಸಲಾತಿ ಕಾಯ್ದೆಗೆ ತಡೆ ಒಡ್ಡಿದ್ದಕ್ಕೆ ಕರವೇ ಕಾರ್ಯಕರ್ತರು ರೊಚ್ಚಿಗೆದ್ದಿದ್ದಾರೆ. ಬೆಂಗಳೂರಿನ ಮಲೇಶ್ವರ ಮೇಲ್ಸೇತುವೆ ಬಳಿಯ ಕುವೆಂಪು ಪುತ್ಥಳಿ ಬಳಿ ಪ್ರತಿಭಟನೆ ನಡೆಸಿ ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನೆಯ ಕಾವು ಜೋರಾಗ್ತಿದ್ದಂತೆ ಪೊಲೀಸರು ಕರವೇ ಕಾರ್ಯಕರ್ತರನ್ನ ವಶಕ್ಕೆ ಪಡೆದುಕೊಂಡರು. ಇನ್ನು ಕರವೇ ಅಧ್ಯಕ್ಷ ನಾರಾಯಣಗೌಡ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಕೆಂಡಾಮಂಡಲರಾದರು. ಕನ್ನಡಿಗರು ದಂಗೆ ಏಳೋದಾಗಿ ಎಚ್ಚರಿಕೆ ಕೊಟ್ಟರು. ಅಮರನಾಥ ಉಪವಾಸ ಕೂತ್ಕೋಬೇಕು ಅಂತ ತೀರ್ಮಾನವನ್ನು ನಾವು ಮಾಡಿದ್ವಿ. ಯಾವಾಗಿಂದ ಸರ್? ನಾನು ಸೋಮವಾರ ನಮ್ಮ ರಾಜ್ಯ ಕಮಿಟಿ ಸಭೆ ಸೋಮವಾರ ಕರೆದಿದ್ದೀನಿ. ಆ ಸಭೆಯಲ್ಲಿ ದಿನಾಂಕವನ್ನು ನಿಗದಿ ಮಾಡ್ತೀವಿ. ಅದಕ್ಕಾಗಿ ರಾಜ್ಯ ಸರ್ಕಾರ ಹೇಳ್ತಿದ್ದೀನಿ, ಈ ನೆಲದ ಯುವಕರು ದಂಗೆ ಹೇಳ್ತಾರೆ, ಯಾಕಂದರೆ ಅವರ ಬದುಕು. ಕನ್ನಡಿಗರಿಗೆ ಮೀಸಲಾತಿ ಕಾಯ್ದೆ ಅನುಮೋದನೆ ಮಾಡಿ ವಾಪಸ್ ಪಡೆದಿರುವುದು ಕನ್ನಡಿಗರ ಆಕ್ರೋಶಕ್ಕೆ ಕಾರಣವಾಗಿದೆ. ರಾಜ್ಯ ಸರ್ಕಾರದ ನಡೆಗೆ ಕನ್ನಡ ಪರ ಸಂಘಟನೆಗಳು ಕೆರಳಿ ಕೆಂಡವಾಗಿವೆ. ಕನ್ನಡಿಗರ ಪ್ರತಿಭಟನೆಗೆ ಸರ್ಕಾರ ಮಣಿಯುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ನಾಗಲೇ ಹೇಳ್ತಾ ಇದ್ದ ಹಾಗೆ ಒಂದೇ ವಿಚಾರದಲ್ಲಿ ಒಂದೇ ದಿನ ನಾಲ್ಕು ರೀತಿಯ ನಿಲುವು, 4 ಯೂ-ಟರ್ನ್. ಸಿದ್ದರಾಮಯ್ಯ ಅವರ ಈ ನಡೆ ವಿರುದ್ಧ ಕೂಡ ಇದೀಗ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದ್ರೆ ಈ ಉದ್ಯೋಗ ಮೀಸಲಾತಿ ವಿಚಾರದಲ್ಲಿ ಮುಖ್ಯಮಂತ್ರಿಗಳ ನಿಲುವು ಹೇಗೆ ಬದಲಾಯಿತು, ಯಾಕೆ ಬದಲಾಯಿತು, ನಂತರದಲ್ಲಿ ಏನು ಹೇಳಿಕೆ ನೀಡುವ ಮೂಲಕ ಇದಕ್ಕೊಂದು ಫುಲ್ ಸ್ಟಾಪ್ ಇಡೋ ಪ್ರಯತ್ನ ಪಟ್ಟರು, ಗಮನಿಸ್ತಾ ಹೋಗೋಣ. ಯಾವ ರೀತಿ ಉಲ್ಟಾ ಹೊಡೆದ್ರು ಮುಖ್ಯಮಂತ್ರಿಗಳು ಅಂತ ಹೇಳಿ. ಮೀಸಲಾತಿ ವಿಧೇಯಕವನ್ನ ಮೊದಲನೇದಾಗಿ ಸರ್ಕಾರದ ಮಟ್ಟದಲ್ಲಿ ಚಿಂತನೆ ಮಾಡಲಾಗಿದೆ, ಇದನ್ನ ಜಾರಿಗೆ ತಂದೇ ಬಿಡ್ತೀವಿ ಅಂತ ಹೇಳಿ ತಮ್ಮದೇ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಹಾಕಿದ್ರು ಮುಖ್ಯಮಂತ್ರಿಗಳು. 100% ಮೀಸಲಾತಿ ಬಗ್ಗೆ ಮಾತನಾಡಿದ್ರು. ತಕ್ಷಣ ಪೋಸ್ಟ್ ಡಿಲೀಟ್ ಆಯಿತು. ಅದಾದ ನಂತರದಲ್ಲಿ ಪ್ರಶ್ನೆ ಮಾಡಿದಾಗ ವಿಧೇಯಕಕ್ಕೆ ತಾತ್ಕಾಲಿಕವಾಗಿ ತಡೆ ತಂದಿದ್ದೀವಿ ಅನ್ನೋದು ಮುಖ್ಯಮಂತ್ರಿಗಳ ಕಡೆಯಿಂದ ಸಿಕ್ಕ ಸ್ಪಷ್ಟನೆ. ಮೀಸಲಾತಿ ವಿಧೇಯಕದ ಬಗ್ಗೆ ಪರಾಮರ್ಶೆ ಆಗೋದು ಬಾಕಿ ಇದೆ, ನಡೀತಾ ಇದೆ. ಸಾಧಕ ಬಾಧಕಗಳ ಕುರಿತಾಗಿ ಎಕ್ಸ್ಪರ್ಟ್ಗಳ ಜೊತೆಯಲ್ಲಿ
ವಿವಿಧ ಕ್ಷೇತ್ರಗಳಲ್ಲಿರುವಂತಹ ಗಣ್ಯರ ಜೊತೆಯಲ್ಲಿ, ನುರಿತವರ ಜೊತೆಯಲ್ಲಿ ಚರ್ಚೆ ಮಾಡಿ, ಪರಾಮರ್ಶೆ ಮಾಡಿ ನಿರ್ಧಾರವನ್ನು ಕೈಗೊಳ್ತೇವೆ. ಮುಂದಿನ ದಿನಗಳಲ್ಲಿ ಪರಾಮರ್ಶೆ ನಂತರದಲ್ಲಿ ಸೂಕ್ತ ನಿರ್ಧಾರವನ್ನು ಕೈಗೊಳ್ಳಲಾಗುತ್ತೆ ಅನ್ನೋದು ಮುಖ್ಯಮಂತ್ರಿಗಳ ಮಾತು. ಸಂಪುಟ ಸಭೆಯಲ್ಲಿ ಈ ಬಗ್ಗೆ ಸುದೀರ್ಘ ಚರ್ಚೆ ನಡೆಸಿ ಬಳಿಕ ತೀರ್ಮಾನ ಪ್ರಕಟ ಮಾಡುವುದಾಗಿ ತಿಳಿಸಿದ್ದಾರೆ ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಇನ್ ಕೇಸ್ ಈ ವಿಧೇಯಕ ಜಾರಿಗೆ ಬಂದೇ ಬಿಟ್ರೆ ಕಂಪನಿಗಳಿಗಿರುವ ಆತಂಕ ಏನು? ಆ ಬಗ್ಗೆ ಕೂಡ ಒಂದಷ್ಟು ಅಂಶಗಳನ್ನ ನಾವು ಗಮನಿಸೋಣ. ನೆನ್ನೆನೆ ನಾವು ಗಮನಿಸ್ತಾ ಇದ್ವಿ, ಬೇರೆ ಬೇರೆ ವಲಯದಲ್ಲಿರ್ತಕ್ಕಂಥ ಮುಂಚೂಣಿಯಲ್ಲಿರುವ ಕಂಪನಿಗಳ ಮಾಲೀಕರು ಮಾತನಾಡ್ತಾ ಇದ್ದದನ್ನ, ಹಾಗೆ ಅಲ್ಲಿನ ಆಡಳಿತ ಮಂಡಳಿ ಪರವಾಗಿ ಮಾತನಾಡ್ತಾ ಇದ್ದಿದ್ದು. ಇನ್ ಕೇಸ್ ಈ ರೀತಿಯಾದ ವಿಧೇಯಕವನ್ನ ಕರ್ನಾಟಕದಲ್ಲಿ ಜಾರಿಗೆ ತಂದ್ರೆ ಅದು ಮಾರಕವಾಗುತ್ತೆ ಅನ್ನೋದು ಅವರ ವಿಶ್ಲೇಷಣೆ. ಯಾಕೆ ಈ ರೀತಿಯ ಒಂದು ನಿಲುವಿಗೆ ಬಂದಿದ್ದಾವೆ ಖಾಸಗಿ ಕಂಪನಿಗಳು? ಅದರ ಕಡೆ ಗಮನ ಕೊಡೋಣ. ಸರ್ಕಾರದ ನಡೆಗೆ ನ್ಯಾಸ್ಕಾಮ್ ಅಂದ್ರೆ ಇದು ಸಾಫ್ಟ್ವೇರ್ ಹಾಗೆ ಸರ್ವಿಸ್ ಪ್ರೊವೈಡಿಂಗ್ ಸಂಸ್ಥೆಗಳ ಒಂದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ ನ್ಯಾಸ್ಕಾಮ್ ಅವರು ಭಾರಿ ವಿರೋಧವನ್ನು ವ್ಯಕ್ತಪಡಿಸುತ್ತಿದ್ದಾರೆ. ಈ ಮಸೂದೆಯಿಂದ ಕಂಪನಿಗಳು ನಮ್ಮ ರಾಜ್ಯದಿಂದ ದೂರ ಆಗತ್ತೆ. ಬೇರೆ ರಾಜ್ಯ, ಬೇರೆ ದೇಶದಿಂದ ಬಂಡವಾಳವನ್ನು ನಮ್ಮ ನೆಲದಲ್ಲಿ ಹೂಡಿ ಕಂಪನಿಗಳನ್ನು ಪ್ರಾರಂಭ ಮಾಡುವವರು ಇಲ್ಲಿ ಕಂಪನಿಗಳನ್ನು ತೆರೀಲಿಕ್ಕೆ ಯೋಚನೆ ಮಾಡಬೇಕಾದ ಪರಿಸ್ಥಿತಿ ಬರುತ್ತೆ. ಹಾಲಿ ಕಾರ್ಯನಿರ್ವಹಿಸ್ತಾ ಇರುವ ಕಂಪನಿಗಳು ಕೂಡ ಇಲ್ಲಿಂದ ಜಾಗ ಖಾಲಿ ಮಾಡುವ ಪರಿಸ್ಥಿತಿ ಬಂದರೂ ಕೂಡ ಅಚ್ಚರಿ ಇಲ್ಲ ಅನ್ನೋದು ನ್ಯಾಸ್ಕಾಮ್ ಅವರ ವಾದ. ರಾಜ್ಯ ತೊರೆಯೋಕೆ ಕಂಪನಿಗಳು ಒತ್ತಾಯಿಸ್ತವೆ. ಗುಣಮಟ್ಟದ ಸೇವೆಯನ್ನ ನೀಡೋಕೆ ಸಮಸ್ಯೆ ಆಗತ್ತೆ. ರಿಸರ್ವೇಷನ್ ಅಂತ ನೀವು ತಂದುಬಿಟ್ರೆ ಕಡ್ಡಾಯವಾಗಿ ಅವರಲ್ಲಿರ್ತಕ್ಕಂಥ ಗುಣಮಟ್ಟವನ್ನ ಪರಿಶೀಲನೆ ಮಾಡ್ದಲೆ ಕಡ್ಡಾಯವಾಗಿ ಇಂಥವ್ರಿಗೆ ಕೊಡಲೇಬೇಕು ಅನ್ನೋ ಕಾರಣಕ್ಕೆ ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಆಗಿ, ಕೌಶಲ್ಯ ಇದೆಯೋ ಇಲ್ವೋ, ಪರಿಣಿತಿ ಇದೆಯೋ ಇಲ್ವೋ, ಕಡ್ಡಾಯವಾಗಿ ಇಂಥವರಿಗೆ ನಾವು ಕೆಲಸ ಕೊಡಲೇಬೇಕು ಅಂತ ಹೇಳಿ ನೀವು ರಿಸರ್ವೇಷನ್ನ ತಂದುಬಿಟ್ರೆ, ಮೀಸಲಾತಿಯನ್ನು ತಂದುಬಿಟ್ರೆ ಗುಣಮಟ್ಟದಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕೆ ಬಹುತೇಕ ಕಂಪನಿಗಳು ಒಪ್ಪೋದಿಲ್ಲ. ಇದು ತೀರಾ ತಾರತಮ್ಯದ ಮಸೂದೆ ಆಗುತ್ತೆ ಅನ್ನೋದು ನ್ಯಾಸ್ಕಾಮ್ನ ವಾದ. ಅದರಲ್ಲೂ ಬೆಂಗಳೂರು ಸ್ಟಾರ್ಟ್ಅಪ್ ಹಬ್ ಅಂತ ಹೇಳಿ ಪರಿಗಣಿಸಲಾಗುವ ನಗರಿ. ಇಲ್ಲಿರುವ ಸ್ಟಾರ್ಟ್ಅಪ್ಗಳ ಬೆಳವಣಿಗೆಗೂ ಕೂಡ ಈ ಒಂದು ಮಸೂದೆ ಮಾರಕವಾಗುತ್ತೆ ಅನ್ನೋದು ನ್ಯಾಸ್ಕಾಮ್ನವರ ವಾದವಾಗಿದೆ. ರಾಜ್ಯದಿಂದ ಹೂಡಿಕೆಯನ್ನ ದೂರ ಮಾಡುತ್ತೆ ಈ ಮಸೂದೆ. ವಿಶ್ವದಲ್ಲಿ ರಾಜ್ಯದ ಇಮೇಜ್ ಹಾಳಾಗುವ ಸಾಧ್ಯತೆ ಕೂಡ ಇದೆ. ಈಗ ಆಲ್ರೆಡಿ IT ಸೆಕ್ಟರ್ನಲ್ಲಿ ಭಾರಿ ಹಿನ್ನಡೆ ಆಗ್ತಾ ಇದೆ. ಹಾಗೆ ಬೇರೆ ಬೇರೆ ಕ್ಷೇತ್ರದ ಬಂಡವಾಳಗಳು ನೆರೆಹೊರೆಯ ರಾಜ್ಯಗಳಿಗೆ ಹೋಗ್ತಾ ಇದೆ ಅನ್ನೋ ಅಪವಾದದ ನಡುವೆ ನಮ್ಮ ಬೆಂಗಳೂರಿಗಿರ್ತಕ್ಕಂಥ ಹಾಗೆ ರಾಜ್ಯದ ಬೇರೆ ಬೇರೆ ಜಿಲ್ಲಾ ಕೇಂದ್ರಗಳಿಗೆ ಇರ್ತಕ್ಕಂಥ ಅವಕಾಶಗಳು ಈ ಮಸೂದೆಯಿಂದ ವಂಚಿತವಾಗಿ ರಾಜ್ಯಕ್ಕೆ ಕೆಟ್ಟ ಹೆಸರನ್ನ ತರುವ ಸಾಧ್ಯತೆ ಕೂಡ ಇದೆ ಅನ್ನೋದು ಖಾಸಗಿ ಕಂಪನಿಗಳ ವಾದ ಆಗಿದೆ. ಹರಿಯಾಣ, ಪಂಜಾಬ್ನಲ್ಲೂ ಕೂಡ ಇಂಥ ಕಾನೂನನ್ನು ಜಾರಿಗೆ ತರೋ ಪ್ರಯತ್ನ ಮಾಡಲಾಯಿತು. ಆದರೆ ನಂತರದಲ್ಲಿ ಅಂದರೆ 2023ರ ನಂತರದಲ್ಲಿ ಕಾನೂನಿಗೆ ತಡೆಯನ್ನು ತಂದಿದ್ದಾರೆ. ಜಾರಿಗೆ ಬಂದ ನಂತರದಲ್ಲಿ ಮಸೂದೆಯಿಂದಾದ ಕೆಲವೊಂದಷ್ಟು ಬೆಳವಣಿಗೆಗಳನ್ನು ಗಮನಿಸಿ, ನೆಗೆಟಿವ್ ಬೆಳವಣಿಗೆಗಳನ್ನು ಗಮನಿಸಿ ಎರಡೂ ರಾಜ್ಯಗಳಲ್ಲೂ ಕೂಡ ಅದನ್ನು ಕೈ ಬಿಡಲಾಗಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಖಾಸಗಿ ಕಂಪನಿಗಳು. ಮತ್ತೊಂದು ಕಡೆ ಕನ್ನಡಿಗರ ವಾದ ಒಂದೇ, ನಮ್ಮಲ್ಲೇ ನಮಗೆ ಉದ್ಯೋಗಕ್ಕೆ ಅವಕಾಶ ಸಿಗದೆ ಹೋದರೆ ಮತ್ತೆ ಎಲ್ಲಿ ಹುಡುಕೋದು ಅಂತ ಹೇಳಿ. ಈ ಮಸೂದೆ ಜಾರಿಗೆ ತರ್ತೀವಿ ಅನ್ನೋ ಸರ್ಕಾರದ ನಿಲುವು ನಿನ್ನೆ ಪ್ರಕಟವಾದಾಗ ಕನ್ನಡಿಗರು ನಿಜಕ್ಕೂ ಕೂಡ ಖುಷಿ ಪಟ್ಟಿದ್ರು. ಆದರೆ ಈಗ ಸರ್ಕಾರ ಗೊಂದಲದ ನಿಲುವಲ್ಲಿರೋದ್ರಿಂದ ಕನ್ನಡಿಗರು ಕೂಡ ನಮಗೆ ಮತ್ತೆ ಅನ್ಯಾಯ ಆಗ್ತಿದೆ ಅಂತ ಹೇಳಿ ತಮ್ಮ ಅಳಲನ್ನು ತೋಡ್ಕೊಳ್ತಿದ್ದಾರೆ. ಇವತ್ತು ಕನ್ನಡ ಪರ ಸಂಘಟನೆಗಳು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇವೆ. ಹಾಗಾದ್ರೆ ಕನ್ನಡಿಗರಿಗೆ ಆಗ್ತಿರೋ ಅನ್ಯಾಯ ಏನು? ಆ ಕುರಿತಾದ ಒಂದಷ್ಟು ಅಂಶಗಳನ್ನು ಗಮನಿಸ್ತಾ ಹೋಗೋಣ. ಉದ್ಯಮ ಹಾಗೆ ಕೈಗಾರಿಕೆಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿಯನ್ನ ಕೊಡದೆ ಹೋದ್ರೆ ಬೇರೆ ರಾಜ್ಯದವರಿಗೇನೆ ಹೆಚ್ಚಿನ ಮನ್ನಣೆ ಅವಕಾಶಗಳು ಸಿಗುತ್ತೆ. ಈಗ ಆಗ್ತಿರೋದು ಹಾಗೆ ಅನ್ನೋದು ಕನ್ನಡ ನಾಡಿನ ಉದ್ಯೋಗ ಅವಕಾಶದ ನಿರೀಕ್ಷೆಯಲ್ಲಿರುವ ಜನರ ವಾದ ಆಗಿದೆ. ಇನ್ನು ಆಡಳಿತಾತ್ಮಕ ಉದ್ಯೋಗಗಳಲ್ಲಿ ಮ್ಯಾನೇಜ್ಮೆಂಟ್ ಅಂತ ಏನೋ ಹುದ್ದೆಗಳಿರುತ್ತೆ, ಅದರಲ್ಲಿ ಎನಿವೇ ಮೀಸಲಾತಿ ಬಗ್ಗೆ ಚರ್ಚೆ ಆಗೋದೇ ಇಲ್ಲ. ಎ ಹಾಗೆ ಬಿ ಕ್ಯಾಟಗರಿಗೆ ಮೀಸಲಾತಿ ಬೇಡ ಅನ್ನೋದು ಬಲವಾದ ವಾದ. ಈಗ ಸರ್ಕಾರ ಕೂಡ ಮಾತನಾಡ್ತಿರೋದು ಸಿ ಹಾಗೆ ಡಿ ಶ್ರೇಣಿಯ ಹುದ್ದೆ ಬಗ್ಗೆ ಮಾತ್ರ. ಸಿ ಹಾಗೆ ಡಿ ಶ್ರೇಣಿಯಲ್ಲಿ ಮೀಸಲಾತಿ ತರಬೇಕು ಅನ್ನೋದು ಸರ್ಕಾರದ ವಾದ ಆಗಿದೆ. ಹಾಗಾದ್ರೆ ಈ ಎ ಬಿ ಗ್ರೂಪ್ನ ಹುದ್ದೆಗಳೇ ಸರಿಸುಮಾರು 50% ಆಗ್ಬಿಡುತ್ತೆ. ಇದರಲ್ಲಿ ಎನಿವೇ ಮೀಸಲಾತಿ ಇರೋದ್ರಿಲ್ಲ. ನಾವು ಫೈಟ್ ಮಾಡಬೇಕಾಗಿರೋದು ಇನ್ನುಳಿದ 50%ಗೆ ಮಾತ್ರ. ಅಲ್ಲೂ ಮೀಸಲಾತಿ ಕೊಡದೆ ಹೋದರೆ, 50% ಮೀಸಲಾತಿನೂ ಕೊಡದೆ ಹೋದರೆ ಅಲ್ಲೂ ನಾವು ಅವಕಾಶ ವಂಚಿತರಾಗ್ತೇವೆ. ಆಡಳಿತ ಇತರೆ ಹುದ್ದೆಗಳಲ್ಲೂ ಕೂಡ ಮೀಸಲಾತಿಯಿಂದ ನಮಗೆ ವಂಚನೆ ಆಗತ್ತೆ, ಮೀಸಲಾತಿ ಕೊಡದೆ ಹೋದರೆ ವಂಚನೆ ಆಗತ್ತೆ ನಮಗೆ ಅನ್ನೋದು ಈಗ ಸದ್ಯಕ್ಕೆ ಕನ್ನಡಿಗರಿಂದ ಕೇಳೋಕೆ ಸಿಗ್ತಾ ಇರುವ ವಾದ. 75% ಮೀಸಲಾತಿ ಇರೋದೇ ಇಲ್ಲ.
ನಮಗೆ ಉಳಿಯೋದೇ ಬಾಕಿ 25%. ಅಲ್ಲಿ ಹೋರಾಟ, ಅದರಲ್ಲಿ ಮೆರಿಟು, ಮತ್ತೊಂದು ಮಗದೊಂದು ಎಕ್ಸ್ಪೀರಿಯನ್ಸು ಇದೆಲ್ಲವೂ ಕೂಡ ಇರೋದ್ರಿಂದ ಈ ಮಸೂದೆಯನ್ನು ಜಾರಿಗೆ ತಂದರೆ ಮಾತ್ರ ಕನ್ನಡಿಗರಿಗೆ ಕರ್ನಾಟಕದಲ್ಲಿ ಉದ್ಯೋಗಕ್ಕೆ ಅವಕಾಶಗಳು ಸಿಗುತ್ತೆ ಅನ್ನೋ ವಾದವನ್ನು ಮಂಡಿಸ್ತಿದ್ದಾರೆ. ಕ್ಲರ್ಕ್ ಕೌಶಲ್ಯ ರಹಿತ ಅರೆ ಕೌಶಲ್ಯ ನೌಕರರಿಗೆ ಭಾರಿ ಪ್ರಮಾಣದಲ್ಲಿ ಅನ್ಯಾಯ ಆಗುತ್ತೆ. ಸರ್ಕಾರದ ದ್ವಂದ್ವ ನಿಲುವಿನಿಂದ ಸಿ ಹಾಗೆ ಡಿ ಕ್ಯಾಟಗರಿಯಲ್ಲಿ ಬರ್ತಕ್ಕಂಥ ಉದ್ಯೋಗಗಳಿವೆಲ್ಲ. ಕ್ಲರ್ಕ್ ಹಾಗೆ ಕೌಶಲ್ಯ ರಹಿತ ಅರೆ ಕೌಶಲ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ಹುದ್ದೆಗಳು ಇಲ್ಲಿ ಮೀಸಲಾತಿ ತರದೆ ಹೋದರೆ ನಮಗೆ ಅನ್ಯಾಯ ಆಗತ್ತೆ ಅಂತ ಹೇಳಿ ಆಗ್ರಹಿಸ್ತಿದ್ದಾರೆ. ಕಾದ್ ನೋಡೋಣ ಸರ್ಕಾರ ತನ್ನ ನಿಲುವನ್ನು ಯಾವ ರೀತಿಯಾಗಿ ಪ್ರಕಟಿಸುತ್ತೆ ಅಂತ ಹೇಳಿ.